ಚಂದ್ರವದನೆ ಪಾದಾಬ್ಜ ಸಂಪೂಜಿತೆ ನಿತ್ಯಾನಂದಕರಿ ಶುಭಕರಿ ಕಾಪಾಡು ಶಿವಶಂಕರಿ. ಅಂಗದ, ನಾಳೆ ಮದ್ವೆಗೆಲ್ಲ ರೆಡಿ ಆಗಿದ್ಯಾ? ಹಾಗಿದ್ರೆ ನಾಳೆನೇ ನಮ್ಮ ಕಡೆ ಮೀಟಿಂಗು. ಯಾಕೆ ಹಾಗಂತೀಯಾ? ಮದ್ವೆ ಆದ್ಮೇಲೆ ಫ್ರೆಂಡ್ಸ್ನ ಭೇಟಿ ಮಾಡಬಾರ್ದು, ಮಾತಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ನೀನ್ ಬೇರೆ, ಇವತ್ತೊಂದಿನ ಮಾತ್ರನೇ ಇವಳು ನಮ್ಮ ಫ್ರೆಂಡು. ನಾಳೆಯಿಂದ ಮಿಸ್ಸಸ್ ಅಂಗದ ಆರ್ಯ. 3 ಗಂಟೆ ಬಿತ್ತು ಅಂದರೆ ನಾವೆಲ್ಲ ಯಾರೋ ಏನೋ. ನಾನು ಆರ್ಯನ ಮದುವೆ ಆದಮೇಲೂ ನಿಮ್ಮೆಲ್ಲರಿಗೂ ಫ್ರೆಂಡೇ ಕಣೆ. ನೀವು ಯಾವಾಗ ಬೇಕಾದರೂ ನನ್ನ ಮಾತಾಡಿಸ್ಬೋದು, ಮೀಟ್ ಮಾಡ್ಬೋದು. ನೋಡ್ರೆ ಇವಳನ್ನ ಮಾತ್ರ ಯಾವಾಗ ಬೇಕಾದ್ರೂ ಮೀಟ್ ಆಗ್ಬೋದಂತೆ, ಯಾವಾಗ ಬೇಕಾದ್ರೂ ಮಾತಾಡ್ಬೋದಂತೆ. ಆದರೆ ಇವಳು ಮಾತ್ರ ನಮ್ಮನ್ನು ನೋಡೋದಕ್ಕೆ ಬರಲ್ವಂತೆ. ಹೇಗೆ ಬರ್ತಾಳೆ? ಆರ್ಯ ಬರಕ್ ಬಿಡ್ಬೇಕಲ್ಲ. ಏ ತೇಜು, ಸುಮ್ಮನೆ ಇರೇ, ಏನೇನೋ ನಾನ್ಸೆನ್ಸ್ ಥರ ಮಾತಾಡಬೇಡ, ನನಗೆ ನಾಚಿಕೆ ಆಗುತ್ತೆ. ಅಂಗದ, ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಬೇಜಾರು ಮಾಡ್ಕೊಳ್ದೇ ಇದ್ರೆ ಆರ್ಯನ್ಗೆ ಯಾಕೆ 2ನೇ ಹೆಂಡತಿಯಾಗಿ ಹೋಗ್ತಿದ್ಯಾ ಅಂತ ತಾನೆ? ಎಲ್ಲರಿಗೂ ಬೆಸ್ಟ್ ಅನ್ನೋದು ಫಸ್ಟ್ ಟೈಮಲ್ಲೇ ಸಿಗಲ್ಲ ಕಣ್ರೆ. ಅವರು ನಾನು ಕನ್ಸ್ಕೊಂಡ ಹಾಗೆ ಇದ್ದಾರೆ ಕಣ್ರೆ, ಅದಕ್ಕೆ ಒಪ್ಕೊಂಡೆ. ಈಗ ಟಾಪಿಕ್ ಬಿಡಿ. ಸರಿ ಸರಿ, ಚೌಟ್ರಿಗೆ ಹೋಗಕ್ಕೆ ಟೈಮ್ ಆಗುತ್ತೆ, ಬನ್ನಿ ಎಲ್ಲ ಹೊರಡೋಣ. ಹಲೋ, ಯಾರನ್ನ ಪುದರ್ ಏನ? ನಿಮ್ಮ ಭಾಷೆ ನಂಗೆ ಅರ್ಥ ಆಗ್ತಿಲ್ಲ. ಓ, ನೀವು ಈ ಊರಲ್ವಾ? ಯಾವ ಊರು? ಏನು ನಿಮ್ಮ ಹೆಸರು? ನನ್ನ ಹೆಸರು ಸೀತಾ. ನಮ್ಮದು ಬೆಂಗಳೂರು. ನಮ್ಮ ಯಜಮಾನರು ಬೆಂಗಳೂರಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರ ಹೆಸರು ಆರ್ಯವರ್ಧನ್. ವಾವ್, ಏನ್ ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಅಂಗದ ನೋಡ್ಬಿಟ್ರೆ ಕಳ್ಳೆ ಹೋಗ್ಬಿಡ್ತಾಳೆ ಬಿಡು. ಸುಮ್ಮನಿರ ತರ್ಲೆ. ಪಾಪಾ, ನಾನ್ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ನೈಟ್ ಡ್ರೆಸ್ ಚೆನ್ನಾಗಿತ್ತಾ, ಈ ಡ್ರೆಸ್ ಚೆನ್ನಾಗಿದ್ಯಾ? ನೆನ್ನೆ ಹಾಕೊಂಡಿದ್ದು ಚೆನ್ನಾಗಿತ್ತು, ಈಗ ಹಾಕೊಂಡು ಅದಕ್ಕಿಂತ ಸೂಪರ್ ಆಗಿದೆ. ಅಜ್ಜಿ ಹೇಗ್ ಮಾಡಿದ್ದು ಇದೆಲ್ಲ ನಿನ್ ಮದ್ವೆಗೆ ಅಂತ. ಪುಟ್ಟ, ನಿಂಗೆ ಅಂಗದ ಅಮ್ಮ ಅಂದ್ರೆ ಇಷ್ಟನಾ? ಓ, ಅಂಗದ ಅಮ್ಮ ತುಂಬಾ ಮುದ್ದಾಗಿದ್ದಾರೆ, ನಂಗೆ ತುಂಬಾ ಇಷ್ಟ ಆದ್ರು. ಅಂಗದ ಅಮ್ಮ ಮನೆಗೆ ಬರ್ಲಿ, ಆಮೇಲಿದೆ ನನ್ನ ಫ್ರೆಂಡ್ಸಿಗೆ.
ಯಾವಾಗ್ಲೂ ನಿಮ್ಮಮ್ಮ ಬರದೇ ಇಲ್ವಲ್ಲೇ ಅಂತ ಟೀಸ್ ಮಾಡ್ತಾರೆ. ಅಂಗದ ಅಮ್ಮನ್ನ ನನ್ನ ಫ್ರೆಂಡ್ ಮುಂದೆ ನಿಲ್ಸಿ ಹೇಗಿದ್ದಾರೆ ನಮ್ಮಮ್ಮ ಅಂತ ಕೇಳ್ತೀನಿ. ನೀವು ಇಲ್ಲಿರೋದು ಗೊತ್ತಿಲ್ಲದೆ ನಿಮ್ಮ ಮನೆಯವ್ರು ಎಲ್ಲೆಲ್ಲಿ ಹುಡುಕ್ತಾ ಇರ್ತಾರೋ. ಯಾರ್ದಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ. ರೀ ಗೌಡ್ರೆ. ಸರ್, ಸರ್ ಫೋನ್ ಸ್ವಿಚ್ ಆಫ್ ಬರೋದುಂಟು. ಫೋನ್ ಸ್ವಿಚ್ ಆಫ್ ಅಂತಲ್ರಿ, ಬೇರೆ ಯಾವುದಾದ್ರೂ ಆಲ್ಟರ್ನೇಟ್ ನಂಬರ್ ಇದ್ರೆ ಕೊಡಿ. ಆಲ್ಟರ್ನೇಟ್ ನಂಬರ್? ಹಾಂ, ಲ್ಯಾಂಡ್ಲೈನ್ ನಂಬರ್ ಇದೆ. ಹಲೋ, ಯಾರು? ನಾನು ಪ್ರಭಾಸ್ ಶೆಟ್ಟಿ ಅಂತ. ಹೇಳಿ ಸರ್. ಆರ್ಯವರ್ಧನ್ ಅವ್ರು ಇದ್ದಾರಾ? ಅವರಿಲ್ಲ, ಇವತ್ತು ಅವ್ರ ಮದುವೆ ಸರ್. 12ವರೆಗೆ ಮುಹೂರ್ತ, ಎಲ್ಲರೂ ಅಲ್ಲೇ ಹೋಗಿದ್ದಾರೆ. ಸೀತಾ ಅವರೇ, ನಿಮ್ಮ ಯಜಮಾನ್ರ ಹೆಸರು ಆರ್ಯವರ್ಧನ್ ತಾನೆ? ಯಾಕೆ ಇನ್ಸ್ಪೆಕ್ಟರ್, ಯಾಕೆ ಆ ರೀತಿ ಕೇಳ್ತಿದ್ದೀರಾ? ಮತ್ತೆ ಇವತ್ತು 12ವರೆಗೆ ಅವ್ರ ಮದುವೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀಪತೆ ಸುಲಗ್ನ ಸಾವಧಾನ. ಮಾಂಗಲ್ಯ ಅಂತ ತಗೊಂಡು ಎಲ್ಲ ಗುರು ಹಿರಿಯರ ಹತ್ರ ಆಶೀರ್ವಾದ ಮಾಡಿಸ್ಕೊಂಬನ್ನಿ. ನೀವು ಅಕ್ಷತೆ ಕೊಡಿಮ್ಮ ಎಲ್ಲರಿಗೂ.
मम जीवन हेतुना कंठे बध्नामि सुभगे त्वं जीव शरदां ತಾಳಿ ಕಟ್ಟೆ ಬಿಟ್ರ? ಕೊನೆಗೂ ನೀವು ಕುತ್ತಿಗೆ ತಾಳಿ ಕಟ್ಬಿಟ್ರ? ನನ್ನ ಜೀವಂತವಾಗಿ ಸಿಕ್ಬಿಟ್ರಲ್ರಿ. ಯಾರು ನೀವು? ನಾನು ಯಾರು ಅನ್ನೋದು ನಿಮ್ ಗೊತ್ತಿಲ್ವಾ? ಗೊತ್ತಿಲ್ಲದೆ ಇರೋದಕ್ಕೆ ಕೇಳ್ತಾ ಇರೋದು. ಯಾರು ನೀವು? ತಲೆ ಏನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ಕಟ್ಕೊಂಡಿರೋ ಹೆಂಡತಿ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಯಾರು ಅಂತ ಕೇಳ್ತಿದ್ದೀರಲ್ರಿ? ನಾನ್ರಿ ನಿಮ್ ಸೀತಾ. ಯಾರು ನೀನು? ಏನೋ ಹೆಂಗ್ಸು ಪಾಪ ಅಂತ ಸುಮ್ಮನಾದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯ. ನಾನೇನು, ನನ್ನ ಹಿನ್ನೆಲೆ ಏನು, ನನ್ನ ಮನೆತನ ಎಂಥದ್ದು ಅಂತ ಗೊತ್ತಿದ್ಯಾ ನಿನಗೆ? ಡಾಕ್ಟ್ರೆ ಅಲ್ಲಿ ಯಾಕೆ ಸಿಸ್ಟರ್ ಏನಾಯ್ತು? ಯಾವ್ದಾರು ಎಮರ್ಜೆನ್ಸಿ ಕೇಸ? ಅಲ್ಲ ಡಾಕ್ಟರ್, ವಾರ್ಡ್ ನಂಬರ್ 24. ಹೋಮ ಪೇಷಂಟ್. ಅವಳು ಕಾಣಿಸ್ತಾ ಇಲ್ಲ ಡಾಕ್ಟರ್. ಅತ್ತೆ, ನಿಮ್ಮ ಹೆಸರು ಯಶೋಧ, ನಿಮ್ಮ ತಾಯಿ ಹೆಸರು ಹೇಮಲತಾ. ನಿಮ್ಮ ಮೂಲ ಶ್ರೀರಂಗಪಟ್ಟಣ. ನಿಮಗಿಷ್ಟವಾದ ಬಣ್ಣ ನೀಲಿ. ನಿಮ್ಮನೆ ಕೆಲಸದವ್ರಿಗೆ ದುಡ್ಡು ಕೊಟ್ಟು ಈ ವಿಷಯನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ? ಪರವಾಗಿಲ್ಲ ಅತ್ತೆ, ನೀವು ನನ್ನ ಹತ್ರ ಒಂದು ಮಾತು ಹೇಳಿದ್ದೀರ, ಅದು ನನಗೆ ನಿಮಗೆ ಬಿಟ್ರೆ ಈ ಜಗತ್ತಲ್ಲೇ ಯಾರಿಗೂ ಗೊತ್ತಿಲ್ಲ. ಆ ಮಾತೇನು ಗೊತ್ತಾ?
ಬೇಡ, ಅದು ರಹಸ್ಯವಾಗೇ ಇರಲಿ ಅಂತ ನೀವು ನನ್ನ ಹತ್ರ ಹೇಳಿದ್ದೀರ. ಹಾಗಾಗಿ ನಾನು ಎಲ್ರ ಮುಂದೆ ಹೇಳಲ್ಲ. ಏನಾಯ್ತು? ಏನಾಯ್ತಮ್ಮ? ಏನಾಯ್ತು? ಮಾತಾಡು ಯಶೋದಾ. ಯಶೋದಾ, ಏಯ್, ನನ್ನ ಹೆಂಡತಿ ಹೆದರ್ಕೊಳ್ಳುವಂಥದ್ದು ಏನು ಹೇಳ್ದೆ ನೀನು? ಹೋಗಿಲ್ಲ ಆಚೆಗೆ, ಹೋಗಿಲ್ಲ ಆಚೆಗೆ. ಇಲ್ಲ ರೀ, ಇವಳು ಹೇಳ್ತಿರೋದು ನಿಜ. ಇವಳು ನನಗೆ ಹೇಳಿದ ವಿಷಯ ಇಡೀ ಜಗತ್ತಲ್ಲಿ ಇನ್ನೊಬ್ಬರಿಗೆ ಗೊತ್ತಿಲ್ಲ. ನಿಮಗೂ ಕೂಡ. ನಮ್ಗೆ ಯಾರಿಗೂ ಅವಳು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವಳು ಊರು ವಿಳಾಸ ಗೊತ್ತಿಲ್ಲ. ಪೇಷಂಟ್ ಅಂತ ಯಾರೇ ಬಂದರೂ ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಅವಳನ್ನ ಟ್ರೀಟ್ ಮಾಡ್ತಾ ಇದ್ವಿ. ದಟ್ಸ್ ಫೈನ್. ಬಟ್ ಆ ರೀತಿ ಯಾರಾದರೂ ಅನ್ನೋನ್ ಪರ್ಸನ್ ಬಂದು ಅಡ್ಮಿಟ್ ಆದಾಗ ನೀವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕಲ್ವಾ? ನಾನೇ ಪರ್ಸನಲ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಆಗ ಸ್ಟೇಷನ್ ಇನ್ಸ್ಪೆಕ್ಟರ್ ಬೇರೆಯವರಿದ್ದರು. ಓಹ್, ಐ ಸಿ. ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸ್ವೀಕೃತಿ ಪತ್ರ, ಐ ಮೀನ್ ಅಕ್ನಾಲಜ್ಮೆಂಟ್ ಏನಾರು ಇದೆಯಾ? ಇದೆ ಸರ್. ನಿತೀಶ್ ಸರ್, ಈ ಕೇಸ್ ಫೈಲ್ ತೆಗೀರಿ. ಸರಿ ಸರ್. ಬ್ಯಾಗ್ ನಂಗೆ. ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಒಬ್ಬ ಮದ್ವೆ ಆಗಿರೋ ಗಂಡಸನ್ನ, ಒಂದು ಮಗು ಇರೋ ಗಂಡಸನ್ನ ಮದ್ವೆ ಆಗಕ್ಕೆ ಹೇಗೆ ಒಪ್ಕೊಂಡೆ ನೀನು? ಈ ಮದ್ವೆ ನಡಿಬಾರ್ದು ಅಂತ ಎದ್ದೋ ಬಿದ್ದು ಅಂತ ಓಡಾಡ್ ಬಂದೆ. ಕೊನೆಗೂ ತಾಳಿ ಕಟ್ಸ್ಕೊಂಡ್ಬಿಟ್ಯಾ ನೀನು? ಕಟ್ಕೊಂಡಿರೋ ಹೆಂಡತಿ ಜೀವಂತವಾಗಿರುವಾಗ ಈ ತಾಳಿಗೆ ಯಾವುದೇ ರೀತಿ ಬೇರೆ ಇರೋದಿಲ್ಲ. ಕಿತ್ತು ಬಿಸಾಕದನ್ನ. ನೋಡು, ಸುಮ್ಮನೆ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ.
ಆ ತಾಳಿನ ತೆಗೆದಿಟ್ಟು ಹೊಟ್ಟೋಗಿಲ್ಲಿಂದ. ಇಲ್ಲ, ನಾನು ತೆಗೆಯಲ್ಲ. ಈಗ ತಾನೇ ತಾಳಿ ಏರಿದೆ ನಿನಗೆ. ಇಷ್ಟೆಲ್ಲ ನಿನಗಿದ್ರ ಮೇಲೆ ಇಷ್ಟೊಂದು ಭಯ ಆತಂಕ ಇರುವಾಗ ಇಷ್ಟು ವರ್ಷ ಇವ್ರ ಜೊತೆ ಸಂಸಾರ ಮಾಡಿದ್ದೀನಲ್ಲ, ನನಗೆ ಹೇಗಿರಬೇಕು? ತೆಗ್ದಾಕದನ್ನ. ರೇ ತೆಗಿರಿ ಕೈನಾ. ಏನ್ರಿ ಇದೆಲ್ಲ? ಯಾವ್ದೋ ಹೆಂಗಸನ್ ಕರ್ಕೊಂಡ್ಬಂದು ತಮಾಷೆ ಮಾಡ್ತಾ ಇದೀರಾ? ತಮಾಷೆ ನಾವು ಮಾಡ್ತಿದೀವಾ ಇಲ್ಲ ನೀವು ಮಾಡ್ತಿದ್ದೀರಾ? ನಾನು ಇಲ್ಲಿಗೆ ಬಂದಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಅವರು ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇರೋ ಪ್ರತಿಯೊಂದು ವಿಷಯಗಳು ಸತ್ಯ ಅಂತ ಪ್ರೂವ್ ಆಗ್ತಾ ಇದೆಯಲ್ಲ. ಮೊದಲು ನಿಮ್ ತಾಯಿಯವ್ರು ಹೌದು ಅಂತ ಒಪ್ಕೊಂಡ್ರು, ಆಮೇಲೆ ನಿಮ್ ತಮ್ಮನೂ ಹೌದು ಅಂತ ಒಪ್ಕೊಂಡಿದ್ದಾರೆ. ಕೊನೆಗೆ ನಿನ್ ತಂಗಿನೂ ಒಪ್ಕೊಂಡ್ರು. ಆದ್ರೂ ಇವ್ರನ್ನ ಗುರುತಿಡಿದಿರೋ ತರ ಮಾತಾಡ್ತಿದ್ದೀರಾ? ನನ್ಗೆ ಯಾಕೋ ಅನಿಸ್ತಿದೆ ನೀವೆಲ್ಲ ಸೇರ್ಕೊಂಡು ಇವ್ರಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ. ಸತ್ಯ ಏನು ಅಂತ ಗೊತ್ತಾಗ್ಬೇಕು. ಖಂಡಿತವಾಗ್ಲೂ ಗೊತ್ತು ಮಾಡಿಸ್ತೀನಿ. 1 ನಿಮಿಷ ಇರಿ. ಇವರು ಸೀತಾ ಅಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಇವರು ನನ್ನ ಹೆಂಡತಿ ಸೀತಾ. ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಇನ್ಸ್ಪೆಕ್ಟರ್, ನನ್ನ ಫೋಟೋ ನನಗೆ ತೋರಿಸಿ ಇವ್ರು ಏನು ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇನ್ಸ್ಪೆಕ್ಟ್ರೆ,
ನನ್ನ ಸೊಸೆ ಫೋಟೋ ನೋಡಿದ್ಮೇಲೂ ಈ ಹುಡುಗಿ ನಂದೇ ಫೋಟೋ ಅಂತ ಹೇಳ್ತಿದ್ದಾಳಲ್ಲ, ಇದಕ್ಕೇನ್ರಿ ಹೇಳೋದು? ಮಾವ, ಯಾಕೆ ಮಾವ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾವತ್ತಿಗೂ ನನ್ನ ಹೆಸರನ್ನು ಕೂಡ ಗಟ್ಟಿಯಾಗಿ ಕರೆದಿರ್ಲಿಲ್ಲ ನೀವು. ಅಂಥದ್ರಲ್ಲಿ ಇಷ್ಟು ಜನರ ಮುಂದೆ ನನಗೆ ಅವಮಾನ ಮಾಡ್ತಿದ್ದೀರಲ್ಲ ಮಾವ. ಇವ್ರುಗಳೆಲ್ಲ ನನ್ನ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಮಾವ, ನಾನು ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನೀವು ಮಾತ್ರ ಹೀಗೆಲ್ಲ ಮಾತಾಡಬೇಡಿ ಮಾವ. ನನ್ನ ಕೈ ತಡ್ಕೊಳಕ್ಕಾಗಲ್ಲ. ನೋಡಮ್ಮ, ನೀನು ಯಾರು, ನಿನ್ನ ಹಿನ್ನೆಲೆ ಏನು, ನಿಮ್ಮ ಅಪ್ಪ ಅಮ್ಮ ಯಾರು? ಇಲ್ಲಿ ಬಂದು ನೀನು ನಮ್ಮ ಸೀತೆ ಥರ ಯಾಕೆ ನಡ್ಕೋತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಹಿರಿಯನಾಗಿ ನಾನು ಆಗ್ಲಿಂದ ಅಬ್ಸರ್ವ್ ಮಾಡಿದ್ಮೇಲೆ ನಿನಗೊಂದು ಮಾತು ಹೇಳಬೇಕು ಅಂತ ಅನಿಸ್ತಾ ಇದೆ. ನಿನಗೆ ಆರೋಗ್ಯ ಸರಿ ಇಲ್ಲ. ಇಲ್ಲಾದರೂ ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋ. ಅದಕ್ಕೆ ಬೇಕಾದ ವ್ಯವಸ್ಥೆನ ನಾನು ಮಾಡ್ತೀನಿ. ಆದರೆ ಇದು ಮದುವೆ. ಇಲ್ಲಿ ನಮ್ಮ ಬಂಧು ಬಳಗ ಎಲ್ಲ ಬಂದಿದ್ದಾರಮ್ಮ. ಇಲ್ಲಿ ನೀನು ಎಲ್ಲೂ ಸಲ್ಲದನ್ನು ಮಾತಾಡಿ ಸುಮ್ಮನೆ ನಮ್ಮ ಮೇಲೆ ಅನುಮಾನ ಬರೋ ಹಾಗೆ ನಡ್ಕೋಬೇಡ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್. ಮಾವ, ನೀವು ಮಾತಾಡ್ತಿರೋದು ನೋಡ್ತಿದ್ರೆ ನನ್ ನಿಜವಾಗ್ಲೂ ಹುಚ್ಚೆ ಹಿಡಿದ್ಬಿಟ್ಟಿದೆ ಅಂತ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಅನಿಸ್ತಿದೆ. ಏನಾಗಿದೆ ನಿಮ್ಗೆಲ್ಲ? ನಾನೇ ಸೀತಾ ಸೀತಾ ಅಂತ ಪಡ್ಕೋತಿದ್ರು ಯಾರು? ಫೋಟೋದಲ್ಲಿರೋದು ನಾನು. ಅಲ್ಲಿ ಇರೋದು ಬೇರೆ ಯಾರ್ದೋ ರೂಪ. ನಾನಲ್ಲ. ಅದೇನದು ಮಾಯ ಕನ್ನಡಿನಾ?
ಇಲ್ಲ ಇಲ್ಲ ಅಲ್ಲಿರೋದು ನಾನಲ್ಲ ನಾನಲ್ಲ. ಆ ರೂಪ ನಂದಲ್ಲ, ಅಲ್ಲಿರೋದು ನಾನು ಅಲ್ವೇ ಅಲ್ಲ. ಆ ಫೋಟೋದಲ್ಲಿರೋದು ನಾನು, ಇಲ್ಲಿ ಇರೋದು ಬೇರೆ ಯಾರ್ದೋ ರೂಪ, ನಂದಲ್ಲ. ಇದು ನಿಜವಾದ ಕನ್ನಡಿನಾ? ಅಥವಾ ಒಂದ್ ತೋರ್ಸಿದ್ರೆ ಇನ್ನೊಂದು ಕಾಣತ್ತಲ್ಲ, ಮಾಯ ಕನ್ನಡಿನ? ಅತ್ತೆ ಮಾವ ಯಾರು ನನ್ನ ಮುಖನ ಬದಲಾಯಿಸ್ಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್, ಎಷ್ಟು ಸಲ ನಿಮ್ಗೆ ಹೇಳೋದು, ಇಲ್ಲಿ ಮಂಗಳ ಕಾರ್ಯ ನಡೀತಾ ಇದೆ, ನೀವು ಇವ್ರನ್ನ ಕರ್ಕೊಂಡು ಹೋದ್ರೆ ನಾವು ನಮ್ಮ ಕೆಲಸನ ಮುಂದುವರಿಸ್ಬೋದು. ಹೇಳ್ಕೊಂಬನ್ರಿ. ಅಮ್ಮ, ಅಮ್ಮ, ಮೀನ ನಡೆಗೆ ನೆನಪಿನ ಭಾರಬೇಕೆ, ಓಡೋ ನದಿಗೆ ಮರವಿನ ಶಾಪ ಬೇಕೆ, ವನವಾಸದಲ್ಲೂ ನಗುವ ಮಾತೆ, ಕೂಸಿಗೆ ಜೀವ ತೇಯುವ ಸೀತೆ. ಮರಳಿ ಬಂದಳು ಸೀತೆ. ಮರಳಿ ಬಂದಳು ಸೀತೆ. ಜಾಲಿಗೆ ನೆರಳು ಇವಳು, ಮನೆಯಾಗೋ ಮಣ್ಣಿನ ಮಗಳು, ತೊದಲು ನುಡಿಯದೆ ಧ್ಯಾನ ಹಗಲಿರುಳು, ಬಿಸಿಲಲ್ಲಿಯೂ ಮಳೆಯಲ್ಲಿಯೂ ಭೋರ್ಗರೆವ ಸಿಡಿಲು ಮಿಂಚಲ್ಲಿಯೂ, ಉಸಿರ ನೀಡಿ ತನ್ನುಸಿರ ಕುಡಿಯ ಕಾಪಾಡುತ್ತಾಯಿವಳು, ಬರಸುಡುವ ಜಗದೊಳಗೆ ಕರುಳಿನ ಲಾಲಿಯ ಮಮತೆ, ತೊಟ್ಟಿಲಿನ ದನಿ ಕೇಳಿ ಮರಳಿ ಬಂದಳು ಸೀತೆ. ಅಪ್ಪ, ಅಮ್ಮ ಬರ್ತಾರಂತ ಹೇಳ್ತಾ ಇದ್ದಿಲ್ಲ, ನೋಡು ಅಮ್ಮ ಬಂದೇ ಬಿಟ್ರು. ದೊಂದಿರ ನನ ದೊಂದಿರ
ಇವರಲ್ಲ ನಿಮ್ಮಮ್ಮ, ಅಂಗದ ನಿಮ್ಮಮ್ಮ. ಪಪ್ಪ ನೀನು ಕನ್ಫ್ಯೂಸ್ ಆಗ್ತಾ ಇದೆ, ಇವರೇ ನಮ್ಮಮ್ಮ. ತನು ಪುಟ್ಟ, ಇವ್ರು ನಿಮ್ಮಮ್ಮ ಅಲ್ಲ. ನಿಮ್ಮಮ್ಮನ ಹೆಸರು ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಅಮ್ಮ. ನನಗೆ ಚೆನ್ನಾಗಿ ಗೊತ್ತು, ಇವರೇ ನಮ್ಮಮ್ಮ. ಅರಿಯಾ ಫುಟ್ ಕೊಡಿ. ತನು ಪುಟ್ಟ, ಇಲ್ಲಿ ನೋಡಿಲಿ, ಇಲ್ಲಿದಾರಲ್ಲ ಇವರು ನಿಮ್ಮ ಅಮ್ಮ. ಇವರಿದಾರಲ್ಲ ಇವರು ಅಮ್ಮ ಅಲ್ಲ. ನೋಡು ಬೇಕಾದ್ರೆ ಇವ್ರು ನೋಡು. ತಾತ, ಫೋಟೋಲಿರೋದು ನಮ್ಮಮ್ಮನೇ, ಇಲ್ಲಿರೋದು ನಮ್ಮಮ್ಮನೇ. ನೀನಾದ್ರೂ ನನ್ನನ್ನು ಗುರ್ತಿಡ್ದೆ ಅಲ್ಲ, ಸಾಕು ನನಗೆ. ಪುಟ್ಟ, ಓಯ್ ಪುಟ್ಟ, ಹೋಗೋಣವಾ? ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ ಇವ್ರನ್ನ. ಬನ್ನಿ ಮೇಡಮ್. ಇನ್ಸ್ಪೆಕ್ಟರ್, ಇಷ್ಟೊತ್ತು ನನ್ನ ಬದಲಾಗಿರೋ ರೂಪ ನೋಡಿ ನಾನು ಸೀತಾ ಅಲ್ಲ ಅಂತ ಇವರೆಲ್ಲರೂ ಹೇಳ್ತಿದ್ರು. ಆದ್ರೆ ಆದ್ರೆ ನನ್ನ ಮಗಳು ನನ್ನ ಗುರ್ತು ಹಿಡ್ತಿದ್ದಾಳೆ. ಪ್ಲೀಸ್ ಇನ್ಸ್ಪೆಕ್ಟರ್, ಇವಾಗಾದ್ರೂ ನನ್ನ ನಂಬಿ ಪ್ಲೀಸ್. ನೋಡಿ, ಎಮೋಷನ್ ಆಗಿ ನಾವು ಯಾವುದೇ ತೀರ್ಮಾನ ತಗೊಳ್ಳೋದಿಕ್ಕಾಗಲ್ಲ. ನೀವು ಬನ್ನಿ. ಇಲ್ಲ, ನಾನು ಬರೋದಿಲ್ಲ. ನನ್ನ ಮಗಳನ್ನ ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲ. ರೀ ಪೀಸೆ, ಕರ್ಕೊಂಡೋಗ್ರಿ. ನಾನು ಬರಲ್ಲ, ನಾನು ಬರಲ್ಲ. ಬನ್ನಿ ಅಮ್ಮ ನೀವು.
ತನು ಏನಾಯ್ತು? ತನು ತನು ಹೋಗಿದ್ದೀರಾ? ಯಾರಾದ್ರೂ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗಿದ್ದೀರಾ? ತನು ಏನಾಯ್ತು? ತನು ತನು ಯಾಕೆ ಎಲ್ಲರೂ ಸುಮ್ಮನೆ ನಿಂತಿದ್ದೀರಾ? ಯಾರಾದ್ರೂ ಆಂಬ್ಯುಲೆನ್ಸ್ ಫೋನ್ ಮಾಡಿ ಬೇಗ. ತನು 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 ಇಲ್ಲಿ ನೋಡು, ಅಮ್ಮ ಕೆಟ್ಟಿದ್ದೀನಿ ನೋಡು. ತನು ತನು ಎದ್ದೇಳು. ನಿಂಗೇನು ಆಗಲ್ಲ ಪುಟ್ಟ, ನಿಂಗೇನು ಆಗಲ್ಲ. ನಿಂಗೇನು ಆಗಲ್ಲ. ನಿಂಗೇನು ಆಗಲ್ಲ ತನು, ನಿಂಗೇನು ಆಗಲ್ಲ. ಹೇಗಿದ್ದಾಳೆ? ಸರಿ ಹೋದ್ಲ ಅವಳು? ಏನಾಗಿತ್ತು ಅವಳಿಗೆ? ಅವಳು ಚೆನ್ನಾಗೇ ಇದ್ಲು ಡಾಕ್ಟರ್. ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬಿದ್ದೋಗ್ಬಿಟ್ಲು. ಅವಳಿಗೆ ಈ ರೀತಿ ಯಾವತ್ತೂ ಆಗಿದ್ದೇ ಇಲ್ಲ ಅಲ್ವಾ ಆರ್ಯ? ಟ್ರೀಟ್ಮೆಂಟ್ ಎಲ್ಲ ಮುಗಿತಾ? ನಮ್ಮ ಮಗುನ ನಾವು ನೋಡ್ಬೋದಾ? ಅವಳ ಮನೆ ಕರ್ಕೊಂಡು ಹೋಗ್ಬೋದಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರು ಮಾತಾಡ್ತಾರೆ. ಸರಿ ಹೇಳಿ ಡಾಕ್ಟರ್, ಹೇಳಿ. ಮಗುವಿನ ತಾಯಿ ಯಾರು? ನಾನೇ. ಮಗು ಪ್ರಜ್ಞೆ ಇಲ್ಲದೇ ಇರೋ ಸ್ಥಿತಿಲೂ ಅಮ್ಮ ಅಮ್ಮ ಅಂತ ಕನ್ವರಿಸ್ತಾ ಇದೆ. ಮಗು ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಪ್ರಜ್ಞೆ ಬರೋ ತನಕ ನೀವೆಲ್ಲೂ ಹೋಗಬೇಡಿ. ಪ್ಲೀಸ್ ಡೋಂಟ್ ಗೋ ಎನಿವೇರ್. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಅವಳ ಪಕ್ಕನೇ ಇರ್ತೀನಿ. ಅವಳಿಗಿಂತ ದೊಡ್ಡ ಆಸ್ತಿ ನನಗೆ ಬೇರೆ ಏನೂ ಇಲ್ಲ ಡಾಕ್ಟರ್. ನಾನು ಇವಾಗಲೇ ಹೋಗಿ ಮಾತಾಡ್ಸಲಾ? ನೋ, ನೀವು ಯಾರು ಹೋಗೋ ಹಾಗಿಲ್ಲ. ಮಗು ಚೇತರಿಸ್ಕೊಳ್ಳಿ, ಆಮೇಲೆ ನಾನೇ ಹೇಳ್ತೀನಿ ನಿಮಗೆ. ಡಾಕ್ಟರ್, ಮಗುಗೆ ಯಾವಾಗ ಪ್ರಜ್ಞೆ ಬರ್ಬೋದು? ಅದನ್ನು ನಿರ್ದಿಷ್ಟವಾಗಿ ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ. ಇವಾಗ ನೀವು ವೆಯ್ಟಿಂಗ್ ಹಾಲಲ್ಲಿ ವೆಯ್ಟ್ ಮಾಡಿ, ನಾನು ಆಮೇಲೆ ಬಂದು ಹೇಳ್ತೀನಿ. ಸೀತಾ ಅವರೇ, ಸಾರಿ, ಸೀತಾ ಅಂತ ಹೇಳ್ಕೊಂಡ್ಬಂದಿರೋ ಡೂಪ್ಲಿಕೇಟ್ ಸೀತಾ. You are under arrest. ನೋಡಿ, ಆಸ್ಪತ್ರೆ ಇದು. ನೀವಾಗೆ ಬಂದ್ರೆ ಮರ್ಯಾದೆ, ಇಲ್ಲ ಅಂದ್ರೆ ಎಲ್ಲರೂ ನೋಡೋ ತರ ದರ ಅಂತ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಬಾರಮ್ಮ.
ನನ್ನ ಸೊಸೆ ಸೀತಾನೆ.